ರೈತರಿಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಗುವಂತಹ ಸುದ್ದಿ ಸಿಗ್ತಾ ಇದೆ. ತಮಿಳುನಾಡು ಹಠ ಹಿಡಿದಿತ್ತು, ಹಠಕ್ಕೆ ಮಣಿದಿಲ್ಲ, ಸೊಪ್ಪು ಹಾಕಿಲ್ಲ ಕಾವೇರಿ ನಿರ್ವಹಣಾ ಸಮಿತಿ. ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಎರಡೂ ರಾಜ್ಯಗಳಿಗೆ. ಮಳೆಯ ಅಭಾವದ ವಾದವನ್ನ ರಾಜ್ಯ ಸರ್ಕಾರ ಮುಂದಿಟ್ಟಿತ್ತು, ಅಧಿಕಾರಿಗಳು ಮನವರಿಕೆ ಮಾಡಿಕೊಟ್ಟಿದ್ರು. ನೋಡಿ, ಜೂನು ಜುಲೈ 2 ತಿಂಗಳು ಕೂಡ ನಮಗೆ ಮುಂಗಾರು ಮಳೆ ಕೈ ಕೊಟ್ಟಿದೆ. ಕಾವೇರಿ ಕೊಳ್ಳದ 4 ಡ್ಯಾಮ್ನಲ್ಲಿ ಹೋದ ವರ್ಷ ಇದ್ದಿದ್ದ ಅರ್ಧದಷ್ಟು TMC ವಾಟರ್ ಕೂಡ ಇಲ್ಲ. ನೀರು ಕುಡಿಯೋದಕ್ಕೆ ಬಿಟ್ರೆ ಇನ್ನು ಕೃಷಿಗೂ ನಮ್ಗೆ ಹರಿಸೋಕೆ ಸ್ಥಿತಿ ಇಲ್ಲ. ಅಂಥದ್ರಲ್ಲಿ ಅವ್ರಿಗೆ ಹೇಗೆ ನೀರು ಕೊಡೋದು ಅಂತ ಹೇಳಿ ಸರಿಯಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಸ್ಟೇಟಸ್ ಕೋವನ್ನ ಮೇಂಟೈನ್ ಮಾಡಿ, ಅಂದ್ರೆ ಯಥಾಸ್ಥಿತಿಯನ್ನ ಮೇಂಟೈನ್ ಮಾಡಿ ಅಂತ CWRC ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಕೆಲವೊಮ್ಮೆ ನಿರ್ಧಾರಗಳನ್ನ ಕೈಗೊಳ್ಳದೆ ಇರೋದು ಕೂಡ ಈಸ್ ಒನ್ ಆಫ್ ದ ಡಿಸಿಷನ್. ಟೇಕಿಂಗ್ ನೋ ಡಿಸಿಷನ್ ಈಸ್ ಆಲ್ಸೋ ಅ ಡಿಸಿಷನ್. ಹೀಗಾಗಿ ರಾಜ್ಯದ ರೈತರಿಗೆ, ಕಾವೇರಿ ಕೊಳ್ಳದ ಭಾಗದ ರೈತರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುವಂತಹ ಸುದ್ದಿ ಮತ್ತು ಕುಡಿಯೋ ನೀರಿನ ವಿಚಾರದಲ್ಲಿ ಇದ್ದಂತಹ ಆತಂಕ ತೂಗೋಗತ್ತಿ, ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಂತಹ ಅನುಭವ ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಿದೆ.